ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ಬಸವರಾಜ್ ಕುರೇರ್ ಮಾಡುವ ನಮಸ್ಕಾರಗಳು. ಕಳೆದ 25 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿರುವ ನಾನು ದ್ರಾವಿಡ ಭಾರತ ಪತ್ರಿಕೆ ನಡೆಸಿಕೊಂಡು ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಅದೇ ಪತ್ರಿಕೆ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ ಒಂದನ್ನು ಚಾಲೂ ಮಾಡೀನಿ. ಆ ಚಾನೆಲ್ ಮುಖಾಂತರ ನಮ್ಮ ಸುತ್ತಮುತ್ತಲ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸಿ ಚರ್ಚೆ ಮಾಡಲಿಕ್ಕೆ ಹೊರಟಿರುವ ನನಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಬೇಕು. ಸೊ ಅದಕ್ಕೆ ನಮ್ಮ ಚಾನಲನ್ನು ನೋಡಿರಿ, ಲೈಕ್ ಒತ್ತಿರಿ, ಸಬ್ಸ್ಕ್ರೈಬ್ ಆಗಿರಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಐತಲ್ಲ ಅದನ್ನು ಒತ್ತಿ ಶೇರ್ ಮಾಡಿರಿ. ಈ ಮೂಲಕ ನಮ್ಮನ್ನೆಲ್ಲ ಬೆಂಬಲಿಸ್ರಿ. ಇವತ್ತು ಮೊದಲನೇ ಸಂಚಿಕೆ ನಂದು. ನನ್ನ ಬಗ್ಗೆ ಏನು ಹೇಳೋದೇನಿಲ್ಲ, ಯಾಕಂದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಪತ್ರಿಕೆ ಮುಖಾಂತರ ನಂದೆಲ್ಲ ಪರಿಚಯ ಅವ್ರಿಗಿದೆ. ಯಂಗ್ ಜನ್ರೇಷನ್ಗೆ ಸ್ವಲ್ಪ ಪರಿಚಯ ಕಮ್ಮಿ ಇರಲಿ, ಹೋಗ್ತಾ ಮಾಡ್ಕೋತಾ ಹೋಗೋಣ ಪರಿಚಯನ. ಇವತ್ತಿನ ಮೊದಲನೇ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ತಂದಿರುವ ವಿಷಯ ಜಾರಕಿಹೊಳಿ ಅಬ್ಬರದ ರಾಜಕಾರಣದಲ್ಲಿ ಬೆಳಗಾವಿ ಕ್ಯಾಂಡಿಡೇಟ್ ಯಾರು ಅಂತ. ಹೌದು, ಬೆಳಗಾವಿ ಕ್ಷೇತ್ರ 4 ಬಾರಿ ಗೆದ್ದಿದ್ದ ಸುರೇಶ್ ಅಂಗಡಿ ಅವರು ಅಕಾಲಿಕವಾಗಿ ಕಣ್ಮರೆಯಾದ ಕಾರಣದಿಂದಾಗಿ ನಡೆಯಲಿರುವ ಮಧ್ಯಂತರ ಚುನಾವಣೆ ಬಿಸಿ ದಿನಕ್ಕೆ ಏರ್ತಾ ಇದೆ. ಈ ಚುನಾವಣೆ ಗ್ರಾಮ ಪಂಚಾಯತಿ ಇಲೆಕ್ಷನ್ ಆದಮೇಲೆ ಆಕೈತೋ, ಅದಕ್ಕಿಂತ ಆದ ನಂತರ ಆಕೈತೋ, ಅಥವಾ ಅದು ಎರಡೂ ಜೋಡಿನ ಆಗ್ತಾವೆ ಅನ್ನೋ ವಿಚಿತ್ರ ಕುತೂಹಲ ಮಂದಿಗೂ ಇದೆ. ಅದನ್ನೆಲ್ಲ ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋದಾದರೆ, ಬೆಳಗಾವಿ ಜಿಲ್ಲಾ ರಾಜಕಾರಣದನ್ನು ತಮ್ಮ ಬೆರಳ ತುದಿಯ ಮೇಲೆ ಕುಣಿಸ್ತಾ ಇರುವ ಜಾರಕಿಹೊಳಿ ಸೋದರು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಇದ್ಕೊಂಡು ಒಂದಾಗಿದ್ದವರು. ಹಾಗೇ ಒಂದೇ ಪಕ್ಷದಲ್ಲಿ ಇದ್ದುಕೊಂಡನ ಬೇರೆ ಬೇರೆ ಅಂಥೇಳಿ ತೋರಿಸ್ಕೊಂಡ್ರು. ಅವರು ಕೆಲವೇ ವರ್ಷಗಳ ಹಿಂದೆ ತಮ್ಮಲ್ಲೇ ಜಗಾಡ್ಕೋತನ ದಿಲ್ಲಿ ತಲುಪಿದ್ರು. ಅವರು ಅಂದ್ರೆ ಹೈಕಮಾಂಡ್ ಗಮನ ಸೆಳೆದ್ರು. ಅವರು ಕಾಂಗ್ರೆಸ್ ಪಕ್ಷದಾಗ ನಿಮಗೆಲ್ಲ ಗೊತ್ತೈತಲ್ಲ, ರಮೇಶ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ತಮ್ಮಲ್ಲೇ ಬಡದಾಡಿದರು, ಸ್ಟೇಟ್ಮೆಂಟ್ಗಳು ವಾರ್ ಮಾಡಿದರು. ಈ ಮೂಲಕ ದಿಲ್ಲಿ ಹೈಕಮಾಂಡ್ ತಲುಪಿದ್ರು. ಅವರು ಈಗಂತೂ BJP ಸರ್ಕಾರದಾಗ ರಮೇಶ್ ಜಾರಕಿಹೊಳಿ ಪ್ರಭಾವ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷದಾಗ ಸತೀಶ್ ಜಾರಕಿಹೊಳಿ ಪ್ರಭಾವ ಆಗ್ಯಾರು. ಅರಬಾವಿ ಶಾಸಕರು ಮತ್ತು ಇವತ್ತಿನ KMF ಅಧ್ಯಕ್ಷರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಇವರಿಬ್ಬರ ಮಧ್ಯೆ ಕೊಂಡಿ ಆಗ್ಯಾರ. ಅವರು ಒಟ್ಟಿನಲ್ಲಿ ಯಾರ ಕೈ ಮೇಲಾದರೂ ಜಾರಕಿಹೊಳಿ ಒಂದು ನೇಮ್ ಮಾತ್ರ ಬರ್ತೈತಲ್ಲ ಅಷ್ಟು ಸಾಕಂತಾರೆ ಅವರು. ಇದಕ್ಕಾಗಿ ಅವರೆಲ್ಲ ಸವಿಸಿದ ದಿನ, ವರ್ಷ, 30 ವರ್ಷ, 100 ದಶಕಗಳು. ಈಗ ಅವರೆಲ್ಲ ಎಲ್ಲಿ ಕೈ ಹಾಕಿದ್ರೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಹಂಗೆ ಅವ್ರು ಎಲ್ಲಿ ಕೈ ಹಾಕ್ತಾರಲ್ಲ ಅಲ್ಲೆಲ್ಲ ಯಶಸ್ವಿ ಆಗ್ತಾನೆ ನಡೆದಿದೆ. ಆ ಮಾತು ಬೇರೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಒಂದು ಹುಲ್ಲು ಕಲ್ಲು ಅಲಗಾಡಬೇಕಂದ್ರೂ ಜಾರಕಿಹೊಳಿ ಸೋದರ ಅಪ್ಪನೇ ಬೇಕು. ಅಂಥ ಸಮಯದಾಗ ಬರ್ತಿರ್ತಕ್ಕಂಥ ಈ ಮಧ್ಯಂತರ ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸತೀಶ್ ಜಾರಕಿಹೊಳಿ, BJP ಪಕ್ಷದಿಂದ ರಮೇಶ್ ಜಾರಕಿಹೊಳಿ ತಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂಥೇಳಿ ಘಂಟಾಘೋಷವಾಗಿ ಹೇಳ್ತಾನೆ ಇದ್ದಾರೆ. ಎಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ದಾಗ 2 ಅಭ್ಯರ್ಥಿಗಳು ಗೆಲ್ತಾರೆ ಎಂಬಲ್ಲ, 2 ಅಭ್ಯರ್ಥಿ ಗೆಲ್ಸಕ್ಕೆ ಬರ್ತೈತೋ ಎಂಬಲ್ಲ, ನಮಗೆ ಗೊತ್ತಿಲ್ಲ. ಗೆಲುವು ನಮಗಾಗಲಿ, ಸೋಲು ಪರರ ಪಾಲಾಗಲಿ ಎಂಬಂತೆ ಎರಡೂ ಪಕ್ಷದ ಹೋರಾಟ ಒಂದೇ ಕುಟುಂಬದಾಗ ನಡೆಯೋಕೆ ವೇದಿಕೆ ಸಜ್ಜಾಗೈತಿ. ಶೋ ನೋಡಲು ಜನ ಕೂಡ ರೆಡಿ ಆಗ್ಯಾರ. ಮುಂದಿನದಿಂದ ಪರದೆ ಮೇಲೆ ನೋಡೋಣ. ಈಗ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಬೇಕಂದ್ರೆ, ಉತ್ತರ ಕರ್ನಾಟಕದ ಲೀಡರ್ಗಳೆಲ್ಲ ಕೂಡಿ ತಮ್ಮ ಪಕ್ಷದ ಕ್ಯಾಂಡಿಡೇಟ್ನ ಗುರುತಿಸ್ರಿ, ನೀವು ಅಭ್ಯರ್ಥಿನೂ ಆಯ್ಕೆ ಮಾಡಿರಿ, ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ರಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗ್ಯಾರ ಕೆಲವು ಲೀಡರ್ಗಳೆಲ್ಲ ಕೂಡಿ. ಅದು MB ಪಾಟೀಲ್ರು ಅವರೆಲ್ಲ ಸೇರಿ ಬೆಳಗಾವಿದಾಗ ಮೀಟಿಂಗ್ ಮಾಡಿ ಮುಂದೆ ಏನು ಹೋಗ್ಯಾರ ಅಂದ್ರೆ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೊಂದು ಮಾತು ಹೇಳ್ಯಾರ. ಈ BJP ಬಿರುಗಾಳಿ ಒಳಗೆ ಅಂದ್ರೆ ಮೋದಿ ಅಲೆ ಒಳಗೆ ನಮ್ಮ ಪಕ್ಷ ಏನಾರು ಗೆಲ್ಲಬೇಕಂದ್ರೆ ನೀವೇ ನಿಲ್ಲಬೇಕು, ನಿಮ್ಮ ಕಡೆನೇ ಸಾಧ್ಯ ಐತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಏನು ಹಿಂದೆ ಬಿದ್ದಿಲ್ಲ ಸತೀಶ್ ಜಾರಕಿಹೊಳಿ ಅವರು. ಪಕ್ಷ ಹೇಳಿದ್ರೆ ನಾ ಸ್ಪರ್ಧೆ ಮಾಡೋಕ್ಕೆ ರೆಡಿ ಅದನು ಅಂಥೇಳಿ ಸತೀಶ್ ಅವರು ಅಂದಿದ್ದಾರೆ. ವಿಚಿತ್ರ ಅಂದ್ರೆ
ಈ ಈ ಇದು ಇಬ್ಬರಿಗೂ ತಾಳೆ ಆಗೋ ಹೆಂಗೆ ತಾಳೆ ಆಕೈತೆ ಅಂದ್ರೆ ಈ ಪಕ್ಷದಿಂದ ನಿಲ್ಲಕ್ಕೆ ಅಭ್ಯರ್ಥಿಗಳು ಹುಡುಕಾಡೋದು ಬಂದೈತೆ ಅವ್ರಿಗೆಲ್ಲ. ಜಿಲ್ಲೆಯ ಯಾವ್ಯಾವ ದೊಡ್ಡ ರಾಜಕಾರಣಿ ಅಂತಾರಲ್ಲ ಹೆಸರು, ಇದು ಕಾಂಗ್ರೆಸ್ ಪಕ್ಷದಾಗಲಿ ಯಾರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಹೆಸರು ಮಾಡಿದಾರಲ್ಲ ಅವ್ರು ಯಾರೂ ನಿಲ್ಲಕ್ಕೆ ಬರ್ತಾಯಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಮುಳುಗುತ್ತಿರುವ ಹಡಗಿನಾಗ ಸಿಕ್ಕಾಕೊಂಡು ಒದ್ದಾಡೋದು ಯಾರಿಗೆ ಬೇಕಾಗೈತಿ? ಬಲಿಕ ಬಕ್ರ ನಾವಾರ ಯಾಕೆ ಆಗಬೇಕು? ದುಡ್ಡು ವೇಸ್ಟ್, ಶ್ರಮನೂ ವೇಸ್ಟ್, ಸುಮ್ಮನೆ ತೆಪ್ಪರಿಗಿರೋದನ್ನ ಬೆಸ್ಟ್ ಅಂಥೇಳಿ ಅವರು ಅಂದ್ಕೊಂಡಿದ್ದಾರೆ. ಅದು ಖರೇನ ಏನೋ, ಯಾಕಂದ್ರೆ ಬಿ ಜೆ ಪಿ ಗಾಳಿ ಎಷ್ಟು ಸ್ಪೀಡ್ನಾಗ ಐತಲ್ಲ ಈಗ. ಯಾಕಂದರೆ ಅವತ್ತು ಇಂದಿರಾ ಗಾಂಧಿ ಅವರು ನಿಂತಾಗ ಯಾರು ನಿಲ್ಲಿಸಿದ್ರು ಗೆದ್ದು ಬರ್ತಿದ್ರಲ್ಲ, ಆ ಪೊಸಿಷನ್ ಈಗ ಮೋದಿಯವ್ರದ್ದು ಐತಿ. ಈಗ ಬಿ ಜೆ ಪಿ ಪಕ್ಷದ ಬಗ್ಗೆ ಹೇಳ್ಬೇಕಂದ್ರೆ ಈ ಪಕ್ಷದ ಕ್ಯಾಂಡಿಡೇಟ್ ಆಗಕ್ಕೆ ಪಕ್ಷದ ಲೀಡರ್ಗಳು ಕ್ಯೂ ಹಚ್ಚಾರ. ನಾ ಹಾಕನು, ನೀ ಹಾಕನು, ನನ್ನ ಮಾಡ್ರಿ, ನಿನ್ನ ಮಾಡ್ರಿ ಅಂಥೇಳಿ. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಜನ ನಮ್ಮನ್ನು ನೋಡಿ ಓಟ್ ಹಾಕಂಗಿಲ್ಲ, ಬದಲಾಗಿ ಪ್ರಧಾನಿ ಮೋದಿಯವ್ರು ನೋಡಿ ಓಟ್ ಹಾಕ್ತಾರೆ. ಟಿಕೆಟ್ ಸಿಕ್ತರೆ ಸಾಕು ನಾವು ಗೆದ್ದಂಗನ ಅಂತ ತಿಳ್ಕೊಂಡು ಅದನ್ನು ಪಡಿಲಾಕ ತುಂಬ ಹೋರಾಟ ನಡೆಸ್ತಾ ಇದ್ದಾರೆ. ಹೀಗೆ ಕೇಳೋರ ಮೊದಲ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಮೊದಲು ಅಂಗಡಿ ಕುಟುಂಬದವ್ರಿಗೆ ಕೊಡ್ರಿ, ಅದಕ್ಕೆ ನಮ್ದೆಲ್ಲ ಕಾರ್ಯಕರ್ತರ ಬೆಂಬಲ ಐತಿ, ಅವನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಅವ್ರಿಗೇನಾದ್ರೂ ಕೊಡದಿದ್ದ ಪಕ್ಷದಾಗ ನನಗೆ ಅವಕಾಶ ಕೊಡ್ರಿ. ಅವ್ರಿಗೆ ಏನು ಗೊತ್ತೈತಪ್ಪ ಅಂದ್ರೆ ಬಿ ಜೆ ಪಿ ಪಕ್ಷದಾಗ ಕುಟುಂಬಸ್ಥರಿಗೆ ಮಣಿ ಹಾಕೋದಿಲ್ಲ, ಅವರು ಕಾರ್ಯಕರ್ತನ ನೋಡ್ತಾರೋ, ಬೇರೆದವ್ರು ನೋಡೋಂಗಿಲ್ಲ. ಬೇಡ ಅವ್ರ ಮಕ್ಕಳು ಅವ್ರ ವಂಶ ಪಾರಂಪರೆ ಆಡಳಿತ ಬಿ ಜೆ ಪಿಗೆ ಭಾಳ ವಿರೋಧ ಐತಿ ಅಂತ ಹೇಳ್ತಾರೆ. ಅದು ಕೆಲವು ವಿಚಾರದಾಗ ಸ್ವಲ್ಪ ಎಕ್ಸೆಪ್ಷನ್ ಇರ್ತಾವೆ. ಮತ್ತು ಬೇರೆ ಈ ಹಿಂದೆ ಉದಾಹರಣೆ ಕೊಡ್ಬೇಕಂದ್ರೆ ಈ ಹಿಂದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಬರೋಕ್ಕೆ ಕಾರಣ ಅಂದ್ರೆ ಎರಡು ಜೋಡೆತ್ತುಗಳು. ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಕೇಂದ್ರ ಸಚಿವರಾಗಿದ್ದರಲ್ಲ ಹಿಂದೆ ಅನಂತಕುಮಾರ್ ಅವರು, ಹೆಗಲಿಗೆ ಹೆಚ್ಚಿ ದುಡಿದಿದ್ರು ಅವರೆಲ್ಲ. ಬಟ್ ಅವ್ರು ತೀರ್ಕೊಂಡು ನಂತರ ಅವ್ರ ಪತ್ನಿಗೆ ಟಿಕೆಟ್ ಕೊಡಬೇಕಂತೇಳಿ ಯಡಿಯೂರಪ್ಪನವರು ಶಿಫಾರಸು ಮಾಡಿದರು. ಆದ್ರೆ ಅದನ್ನು ಹೈಕಮಾಂಡ್ ಸೊಪ್ಪು ಹಾಕಲಿಲ್ಲ. ಯಂಗ್ ಲೀಡರ್, ಹೊಸ ಮುಖ ಆಗಿದ್ದಂಥ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡ್ತು. ಹಂಗೆ ಮಾಜಿ ಕೇಂದ್ರ ಸಚಿವರು ಮತ್ತು ಗೋವಾದ ಮುಖ್ಯಮಂತ್ರಿ ಆಗಿದ್ರಲ್ಲ ಮನೋಹರ್ ಪರಿಕರ್, ಅವರು ತೀರ್ಕೊಂಡ್ರು. ಅಲ್ಲೆಲ್ಲ ಕಾರ್ಯಕರ್ತರು ಸೇರಿ ಮನೋಹರ್ ಪರಿಕರ್ ಮಗ ಉತ್ಪಲ್ ಅವರಿಗೆ ಟಿಕೆಟ್ ಕೊಡಬೇಕು, ಅವನ್ನೆಲ್ಲ ಗೆಲ್ಲಿಸ್ತೀವಿ, ಅವರಿಗೆ ನಿಜವಾದ ಶ್ರದ್ಧಾಂಜಲಿ ಅರ್ಪಿಸಿದಂಗೆ ಆಕೈತಿ, ಪಕ್ಷಕ್ಕೆ ದುಡ್ದಾರು, ಅವ್ರಿಗೆ ಮಣ್ಣನ್ನೇ ಕೊಟ್ಟಂಗೆ ಆಕೈತಿ ಅಂತ ಭಾಳ ಜನ, ಸಾಕಷ್ಟು ಜನ ಕೇಂದ್ರಕ್ಕೆ ಹೇಳಿದರು. ಬಟ್ ಆವಾಗೂ ಕೇಂದ್ರ ಕ್ಯಾರೆ ಅನ್ನಲಿಲ್ಲ. ಯಾಕಂದ್ರೆ ನಾವು ವಂಶ ಪಾರಂಪರ್ಯ ಯಾಕೆ ಬೆಳೆಸಬೇಕು ಅಂಥೇಳಿ XMLA ಅಂತ ಇದರಲ್ಲಿ ಇದ್ರಾಗ ಗೋವಾದಾಗ ಪಣಜಿ ಕ್ಷೇತ್ರದಿಂದ XMLA ಸಿದ್ಧಾರ್ಥ ಅನ್ನೋರಿಗೆ ಟಿಕೆಟ್ ಕೊಟ್ಟ ಗೆಲ್ಲಿಸ್ತು. ಅಂದರೆ ಏನಾಯಿತು, ಬಿ ಜೆ ಪಿ ಪಕ್ಷ ವಂಶ ಪಾರಂಪರ್ಯದ ಆಡಳಿತಕ್ಕೆ ಸೊಪ್ಪು ಹಾಕಂಗಿಲ್ಲ, ಕೇರ್ ಮಾಡೋಂಗಿಲ್ಲ, ಕಾರ್ಯಕರ್ತನ ಭಾಳ ನಾವು ಇದನ್ನು ಕೊಡ್ತೀವಿ, ಗಮನ ಕೊಡ್ತೀವಿ, ಪ್ರಾಶಸ್ತ್ಯ ಕೊಡ್ತೀವಿ ಅಂತ ಅದರ ಧೋರಣೆ ಅದು. ಈಗಲೂ ಅಷ್ಟೆ ಸುರೇಶ್ ಅಂಗಡಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಅನುಮಾನ ಅಂತ ತಿಳ್ಕೊಂಡೇ ಟಿಕೆಟ್ಗಾಗಿ ಇವರೆಲ್ಲ ಟವಲ್ ಹಾಸ್ಕೊಂಡು ನಿಂತಾರೆ. ಅಂಥವ್ರು ಸಾಲಿನಾಗ ಮೊದಲಿಗೆ ಕಾಣೋದು ಮುಖ್ಯಮಂತ್ರಿಯವರು ಕಟ್ಟ ಅನುಯಾಯಿಗಳು, ಒಂದು ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿ, ಕ್ಯಾಬಿನೆಟ್ ದರ್ಜೆ ಇದ್ದದು ಶಂಕರಗೌಡ ಪಾಟೀಲ್ರದ್ದು ಮುಂಚಿನ ಒಳಗೆ ಬರ್ತಾರೆ. ಈ ಹಿಂದೆ ರಾಜ್ಯಸಭಾ ಚುನಾವಣೆ ಒಳಗೆ ಇವ್ರ ಹೆಸರು ಶಿಫಾರಸು ಆಗಿತ್ತು. ಆದ್ರೆ ಹೈಕಮಾಂಡ್ ಪಕ್ಷದ ಮಟ್ಟದಾಗ ನಿಷ್ಠಾವಂತರ ಕಾರ್ಯಕರ್ತರಾಗಿದ್ದರು ಹಿರಣ್ಣ ಕಡಾಡೆ ಅವರಿಗೆ ಆ ಹುದ್ದೆ ಒಲಿದು ಬಂದಿತ್ತು. ಈ ಸಾರಿ ಮಿಸ್ ಆಗಬಾರ್ದು ಅಂತೇಳಿ ಪ್ರಯತ್ನ ಜೋರಾಗಿ ನಡೆದಿದೆ. ಯಡಿಯೂರಪ್ಪನವರು ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ ಮತ್ತು ಈ ಸಲ ಗೆದ್ದೆ ಟಿಕೆಟ್ ತೊಗೊಂಡೇ ತೀರ್ತೇವೆ ಅಂಥೇಳಿ ಅವರು ಪ್ರಯತ್ನ ಪಡ್ತಿದ್ದಾರೆ. ಆಮೇಲೆ KLE ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಕೋರೆ ಅವರು ಈ ಹಿಂದೆ ಕಡಾಡೆ ಅವ್ರಿಗೆ ಸಿಕ್ತಲ್ಲ, ಆ ಸಮಯದಾಗ ರಾಜ್ಯಸಭಾ ಟಿಕೆಟ್ ಕೊಡ್ಬೇಕಂತೇಳಿ ಭಾಳ ಒತ್ತಾಯ ಮಾಡತ್ತಿದ್ರು, ಬೇಡಿಕೆ ಭಾಳ ಸಲ್ಲಿಸಿದ್ರು. ಬಟ್ ಅವ್ರ ವಯಸ್ಸಿನ ಕಾರಣದಿಂದ ಅವಾಗ ಸಿಕ್ಕಿರಲಿಲ್ಲ. ಈಗೇನಾದರೂ
ಈಗಿನಾರ ತಪ್ಪಿಸ್ಕೊಂಡು ಟಿಕೆಟನ್ನು ಈ ಎಂ ಪಿ ಟಿಕೆಟ್ದಾಗ ತೊಗೊಂಡು ಟಿಕೆಟರ್ ತೊಗೋಬೇಕಂತ ಮೊದಲು ಪ್ರಯತ್ನ ಪಡಕತ್ತಾರು, ನೋಡಬೇಕು. ಮೂರನೇದಾಗಿ ಎಕ್ಸ್ MP ಅಮರ್ ಸಿಂಗ್ ಪಾಟೀಲ್ರು, ಬ್ಯಾರಿಸ್ಟರ್ ಅಂತೇಳಿ ಹೆಸರು ಪಡೆದಂಥ, ಬ್ಯಾರಿಸ್ಟರ್ ಪದವಿ ಪಡೆದಿರ್ತಕ್ಕಂಥ ಅಮರ್ ಸಿಂಗ್ ಪಾಟೀಲ್ರು ಈಗಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಆಮೇಲೆ ಕಾಂಗ್ರೆಸ್ಸಿಂದ MP ಆಗಿದ್ದರು. ಮತ್ತು 2 ಸಾರಿನೂ ಸುರೇಶ್ ಅಂಗಡಿ ಎದುರು ಕಾಂಗ್ರೆಸ್ಸಿಂದ ನಿಂತು ಸೋತಿದ್ರು. ಅವರು BJP ಪಕ್ಷಕ್ಕೆ ಬಂದಿದ್ದಾರೆ. ಈಗ ಅವರು ಸಹಿತ ಸೀನಿಯಾರಿಟಿ ಆಧಾರದ ಮೇಲೆ ನಮಗೆ ಟಿಕೆಟ್ ಕೊಡ್ರಿ ಅಂಥೇಳಿ ಕೇಳಕತ್ತಾರೆ. ಮೇಲಾಗಿ ನಾವು ಹಿಂದುಳಿದ ವರ್ಗದ ಕುರುಬ ಸಮಾಜವನ್ನು ಪ್ರತಿನಿಧಿಸ್ತೀವಿ, ಆ ಹಿನ್ನೆಲೆಯೊಳಗೆ ಆ ಟಿಕೆಟ್ ನಮಗೆ ಕೊಡ್ರಿ ಅಂಥೇಳಿ ಅವರು ಕೇಳ್ತಿದ್ದಾರೆ. ನೆಕ್ಸ್ಟ್ ಇವರು ಈ ಬೆಳಗಾವಿ ಗ್ರಾಮೀಣ ಜಿಲ್ಲಾ BJP ಅಧ್ಯಕ್ಷರ ಅದಾರಲ್ಲ, ಸಂಜಯ್ ಪಾಟೀಲ್ರು, ex-MLA ಅವರು 2 ಸಾರಿ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಸೋತಿದ್ರಲ್ಲ, ಅವರು ಕೂಡ ನಮ್ಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ ಬೇಡಿಕೆ ಮಂಡಿಸಿದ್ದಾರೆ. ಅಲ್ಪಸಂಖ್ಯಾತರ ಅಂದ್ರೆ ಜೈನ್ ಸಮುದಾಯದವ್ರಲ್ಲ, ಅಲ್ಪಸಂಖ್ಯಾತರ ಕೊಟ್ಟಂಗೆ ಆಕತಿ, ಪಕ್ಷದ ಕಾರ್ಯಕರ್ತರು ಇದ್ದೀವಿ ನಾವು, ನಮಗೆ ಕೊಡ್ರಿ ಅಂತೇಳಿ ಅವರು ವಿನಂತಿ ಮಾಡ್ಕೊಂಡಾರೆ. ಮತ್ತು ಆಮೇಲೆ ಮನೆ DCC ಬ್ಯಾಂಕ್ ಅಧ್ಯಕ್ಷರಾಗಿರಲ್ಲ ಮಾಜಿ MP, ಚಿಕ್ಕೋಡಿ ಭಾಗದ ಮಾಜಿ MP ರಮೇಶ್ ಕತ್ತಿಯವರು ಕೂಡ ನನಗೂ ಯಾಕೆ ಕೊಡಬಾರ್ದು, ನೀವು ನನಗೆ ಕೊಡ್ರಿ, ನಮ್ಮ ಅಣ್ಣಾಗೂ ಸಚಿವ ಸ್ಥಾನವೂ ಇಲ್ಲ, ಮತ್ತು ಈಗ MP ಸ್ಥಾನ ನಮಗೆ ಕೊಡ್ರಿ ಅಂತಿದ್ದಾರೆ. ಮೊನ್ನೆ DCC ಬ್ಯಾಂಕಿನ ಎಲೆಕ್ಷನ್ದಾಗ ಒಬ್ಬರು ಸಪೋರ್ಟ್ ಇಲ್ಲದ ಸಮಯದಾಗ ಪಕ್ಷನ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡೈತಿ, ಅದೆಲ್ಲ ಎಲ್ಲರಿಗೂ ಗೊತ್ತೈತಿ. ಆದರೂ ಅವ್ರು ನಮಗೆ MP ಟಿಕೆಟ್ ಬೇಕು ಅಂತೇಳಿ ಕೇಳಕತ್ತಾರೆ. ಕೇಳೋಕ್ಕೇನು ತಪ್ಪಿದೆ, ಕೊಡೋದು ಬಿಡೋದು ಅವ್ರದಲ್ಲ, ಯಾರ್ದು ಹೈಕಮಾಂಡದ್ದು. ಆಮೇಲೆ ಬೈಲಹೊಂಗಲದ ಮಾಜಿ MLA ಜಗದೀಶ್ ಮೆಟಗುಡ್ರು, ವಕೀಲರಾದ MB ಜಿರ್ಲಿ, ಬೆಳಗಾವಿ ಡಾಕ್ಟರ್ ರವಿ ಪಾಟೀಲ, ರಾಮದುರ್ಗದ ಜಿಲ್ಲಾ ಪಂಚಾಯತ್ ಸದಸ್ಯ ರಮೇಶ್ ದೇಶಪಾಂಡೆ ಕೂಡ ಟಿಕೆಟ್ ಬೇಕಂತೇಳಿ ಸಾಲ ಹಚ್ಚಿದರು. ನೋಡ್ಬೇಕು. ಈಗಾಗಲೇ ಮುಖ್ಯಮಂತ್ರಿ ಪದವಿಯನ್ನು ಯಡಿಯೂರಪ್ಪನಿಗೆ ಇಳಿಸ್ಬೇಕಂತೇಳಿ ಹೈಕಮಾಂಡ್ ಭಾಳ ಕಷ್ಟಪಡತೈತಿ, ಪ್ರಯತ್ನ ಪಡತೈತಿ. ಅವ್ರು ಹೆಂಗೆ ಇಳಿಸೋದು ಅಂಥೇಳಿ ಧಾವಂತೈತೆ ಅವ್ರಿಗೆ ಹೈಕಮಾಂಡ್. ಏನು ಯಡಿಯೂರಪ್ಪನ ಮಾತು ಕೇಳಬೇಕು, ಯಡಿಯೂರಪ್ಪನ ಏನು ಹೇಳ್ದ ತೆಗಿಬೇಕು, ತೆಗೆದ್ರೆ ಯಾವ ರೀತಿ ತ್ರಾಸ ಆಕೈತಿ, ಪಕ್ಷಕ್ಕೆ ಎಷ್ಟು ಇಮೇಜ್ ಧಕ್ಕೆ ಆಕೈತಿ ಅಂತೇಳಿ ಅವ್ರ ಲೆಕ್ಕಾಚಾರದಾಗ ಅವ್ರು ತುಡಿಗಾರು. ಇಂಥದ್ರಾಗ ಮತ್ತು ಇನ್ನೂ ಪಾರ್ಲಿಮೆಂಟ್ ಎಲೆಕ್ಷನ್ ಅಧಿಸೂಚನೆ ಜಾರಿಯಾಗಿಲ್ಲ, ಅಂದ್ರೆ ನೋಟಿಸ್ ಹೊರಡಿಸಿಲ್ಲಲ್ಲ ಚುನಾವಣಾ ಆಯೋಗದವರು. ಏನು ತಾನೇ ಡಿಸಿಷನ್ ಹೈಕಮಾಂಡ್ ತಾನೇ ಡಿಸಿಷನ್ ತಗೋತಿತ್ತೋ, ಯಾರು ನಾ ಹೇಳಿದ್ದನ್ನು ನೀವು ಗೆಲ್ಲಿಸ್ಕೊಡ್ಬೇಕು, ಅಥವಾ ಸುರೇಶ್ ಅಂಗಡಿ ಅವರ ಪುತ್ರಿ ಆಮೇಲೆ ಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸೊಸೆಯಾಗಿರುವ ಶ್ರದ್ಧಾ ಅಂಗಡಿ ಅವರು ಟಿಕೆಟ್ ಕೊಡ್ತೈತೋ, ಇಲ್ಲ ಯಡಿಯೂರಪ್ಪ ಅಂದ್ರೆ CM ಅವರು ಶಿಫಾರಸನೆ ಮಾಡ್ಯಾರಲ್ಲ ಶಂಕರಗೌಡ ಪಾಟೀಲ್, ಅವ್ರು ಕೊಡ್ತೈತೋ ಇನ್ನು ಕಾದು ನೋಡ್ಬೇಕಾಗಿದೆ. ನಮಸ್ಕಾರ. ಮುಂದಿನ ಬಾರಿ ಮತ್ತೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.